ಸಿಎಂ ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ತಾರೆ ಮೈಸೂರಲ್ಲಿ. ಅಲ್ಲ, ಈಗ ಹೋಗ್ತಾರೆ, ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿಎಂ ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ತಮಿಳುನಾಡುಗಲ್ಲೇನೋ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಟ್ರಾನ್ಸಿಟ್ ಅಲ್ಲಿ ಇರ್ತಾರೆ ಮೈಸೂರಲ್ಲಿ, ಅಲ್ಲಿ ಭೇಟಿ ಮಾಡ್ತಾರೆ. ಸೌಜನ್ಯದ ಭೇಟಿ. ಕೆಪಿಸಿಸಿಯ ದೀರ್ಘಾವಧಿ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರನ್ನು ಭೇಟಿ ಮಾಡ್ತಾ ಇಲ್ವ ಸರ್? ಯಾರು? ನೀವು ರಾಹುಲ್ ಗಾಂಧಿ ಅವಶ್ಯಕತೆ ಬಂದ್ರೆ ಹೋಗ್ತೀನಿ, ಸುಮ್ಮನೆ ಯಾಕೆ ಹೋಗ್ಬೇಕು? ಅವಶ್ಯಕತೆ ಬಂದಾಗ ಹೋಗ್ತೀನಿ, ಭೇಟಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ ನಮ್ಗೆ ಏನು ತೊಂದರೆ ಇಲ್ಲ. ಯಾವಾಗ ಬೇಕಾದರೂ ಭೇಟಿ ಮಾಡ್ತೀನಿ. ಗೊಂದಲನೇ ಇಲ್ಲ ಅಲ್ರಿ, ಎಲ್ಲಿದೆ ಗೊಂದಲ? ಸುಮ್ಮನೆ ಗೊಂದಲ ಅಂದ್ರೆ ನೀವು ಗೊಂದಲನೇ ಇಲ್ಲಪ್ಪ, ಗೊಂದಲ ಏನೂ ಇಲ್ಲ. ಗೊಂದಲ ಇತ್ತು, ಈಗ ತಣ್ಣಗಾಗಿದೆ ಅಂತ ಹೇಳಿ. ಯಾಕಂದ್ರೆ ಹೋಗಿದ್ರೆ ನಿಮ್ಮ ಶಾಸಕರೇ ಸಿಎಂ ಆಗ್ಬೇಕು ಅಂತ ಕೇಳಿದ್ದಾರೆ, ನೀವು ಕೇಳೋದಕ್ಕೂ ಅದನ್ನ ಗೊಂದಲ ಅಂತಾರ? ಗೊಂದಲನ ಡಿಫೈನ್ ಮಾಡ್ಬೇಕು ನೀವು. ಗೊಂದಲ ಅಂದ್ರೆ ಏನು ಅಂತ ಆ ರೀತಿ ಏನಿಲ್ಲ, ಭೇಟಿ ಮಾಡ್ತಾರೆ ಅಷ್ಟೇ. ಸರ್, ನಿನ್ನೆ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಸರ್, ಅದ್ರ ಪ್ರಿಪರೇಷನ್ ಏನು? ಅಲ್ಲ, ಅದು ಮಾನ್ಯ ಉಪಮುಖ್ಯಮಂತ್ರಿಗಳೇ ಆ ಖಾತೆ ನಿಭಾಯಿಸ್ತಾ ಇರ್ತಕ್ಕಂಥವ್ರು. ಅವರು ಅದನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಅಲ್ಲಿ ತಗೊಂಡು ಬಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಏನು ಅಂತಿಮವಾಗಿ ಆದೇಶ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ, ಅಂತಿಮ ಆದೇಶ ಅಂತಾನು ಹೇಳಿದ್ದಾರೆ ಅವರು. ದಿಸ್ ಇಸ್ ದಿ ಲಾಸ್ಟ್ ಆರ್ಡರ್ ಡೈರೆಕ್ಷನ್ ಅಂತ. ಅದನ್ನ ಸರ್ಕಾರ ಗಂಭೀರವಾಗಿ ತಗೊಳುತ್ತೆ. ಚುನಾವಣೆ ಮಾಡಲೇಬೇಕು ಅಂತ ಹೇಳಿದರೆ ಮಾಡೋದಕ್ಕೆ ಏನು ಪ್ರಿಪರೇಷನ್ ಬೇಕೋ ಅದು ಮಾಡ್ತೀವಿ.